ಮೊದಲ ಪಾರ್ಟ್ನಲ್ಲಿ ಓವರ್ ಆ್ಯಕ್ಟಿಂಗ್ ಅನಿಲ್ನಾಗಿ ಕಾಣಿಸಿಕೊಂಡಿದ್ದ ಶರಣ್ ಅವರು ಈಗ ಅವತಾರ ಪುರುಷ ಪಾರ್ಟ್ 2 ಸಿನಿಮಾದಲ್ಲಿ ಮಂತ್ರವಾದಿಯಾಗಿ ಪ್ರೇಕ್ಷಕರ ಎದುರು ಮತ್ತೆ ಬಂದಿದ್ದಾರೆ. ಮತ್ತು ಆಶಿಕಾ ರಂಗನಾಥ್ ಅವರ ಪಾತ್ರಕ್ಕೆ ಈ ಚಿತ್ರದಲ್ಲಿ ಹೆಚ್ಚಿನ ಸ್ಕೋಪ್ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಅಶುತೋಷ್ ರಾಣಾ, ಬಾಲಾಜಿ ಮನೋಹರ್ ಅವರ ವಾಮಾಚಾರಿಗಳ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. 2022ರಲ್ಲಿ ಅವತಾರ ಪುರುಷ ಪಾರ್ಟ್ 1 ಸಿನಿಮಾ ತೆರೆ ಕಂಡಿತ್ತು ಮತ್ತು ಅದು ಒಂದು ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು. ಈಗ ಆ ಚಿತ್ರದ 2ನೇ ಭಾಗ ಅವತಾರ ಪುರುಷ ಪಾರ್ಟ್ 2 ಬಿಡುಗಡೆಯಾಗಿದೆ. ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳಿಂದ ಖ್ಯಾತಿ ಪಡೆದ ಸಿಂಪಲ್ ಸುನಿ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ. ಮೊದಲ ಪಾರ್ಟ್ನಲ್ಲಿ ಅರ್ಧ ಹೇಳಿದ್ದ ಕಥೆಯನ್ನು ಅವರು 2ನೇ ಪಾರ್ಟ್ನಲ್ಲಿ ಪೂರ್ಣಗೊಳಿಸಿದ್ದಾರೆ. ಮತ್ತು ನಟ ಶರಣ್ ಅವರ ವೃತ್ತಿ ಜೀವನದಲ್ಲಿ ಇದು ಒಂದು ಡಿಫ್ರೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಅವತಾರ ಪುರುಷ ಮೊದಲ ಪಾರ್ಟ್ ನೋಡದೇ ಇದ್ದರೂ ಕೂಡ 2ನೇ ಪಾರ್ಟ್ ಅರ್ಥ ಆಗುತ್ತದೆ. ಯಾಕೆಂದರೆ ಮೊದಲ ಭಾಗದಲ್ಲಿ ಏನಾಗಿತ್ತು ಎಂಬುದನ್ನು ಪ್ರೇಕ್ಷಕರಿಗೆ ಮತ್ತೊಮ್ಮೆ ನೆನಪಿಸುವ ರೀತಿಯಲ್ಲಿ ದೃಶ್ಯಗಳನ್ನು ಹೆಣೆಯಲಾಗಿದೆ. ಮೊದಲ ಪಾರ್ಟ್ನಲ್ಲಿ ಓವರ್ ಆ್ಯಕ್ಟಿಂಗ್ ಅನಿಲನಾಗಿ ಕಾಣಿಸಿಕೊಂಡಿದ್ದ ಶರಣ್ ಅವರು 2ನೇ ಪಾರ್ಟ್ನಲ್ಲಿ ಮಂತ್ರವಾದಿಯಾಗಿ ಪ್ರೇಕ್ಷಕರ ಎದುರು ಬರುತ್ತಾರೆ. ಆ ಮೂಲಕ ಅಭಿಮಾನಿಗಳಿಗೆ ಅವರು ಡಿಫ್ರೆಂಟ್ ಫೀಲ್ ಆಗೋ ಥರ ನೀಡಿದ್ದಾರೆ. ಶರಣ್ ಸಿನಿಮಾ ಎಂದರೆ ಜನರು ಕಾಮಿಡಿ ನಿರೀಕ್ಷಿಸುತ್ತಾರೆ. ಅದರ ಕೊರತೆ ಅವತಾರ ಪುರುಷ 2 ಸಿನಿಮಾದಲ್ಲಿ ಕಾಣಿಸುತ್ತದೆ. ಕೆಲವೇ ದೃಶ್ಯಗಳು ಪ್ರೇಕ್ಷಕರನ್ನು ನಗಿಸುತ್ತವೆ. ಇನ್ನುಳಿದ ಸನ್ನಿವೇಶಗಳೆಲ್ಲ ವಾಮಾಚಾರಿ ಸೀಮಿತವಾಗಿದೆ. ಸಾಧು ಕೋಕಿಲ ಅವರಂಥ ಅನುಭವಿ ಹಾಸ್ಯ ಕಲಾವಿದ ಈ ಸಿನಿಮಾದಲ್ಲಿ ಇದ್ದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಗು ಒಕ್ಕುವುದಿಲ್ಲ. ಸೂಪರ್ ನ್ಯಾಚುರಲ್ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿರೋ ನಿರ್ದೇಶಕರು ಕಾಮಿಡಿ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ. ರಾಮಾಯಣದ ಬಾಲಕಾಂಡದಲ್ಲಿ ಬರುವ ತ್ರಿಶಂಕು ಪಾತ್ರದ ಎಳೆಯನ್ನು ಇಟ್ಟುಕೊಂಡು ಅವತಾರ ಪುರುಷ ಕಥೆ ಹೆಣೆಯಲಾಗಿದೆ. ವಾಮಾಚಾರದ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗಲು ಯತ್ನಿಸುವ ಮಂತ್ರವಾದಿಗಳ ಪಾತ್ರಗಳ ಮೂಲಕ ಸುನಿ ಈ ಕಥೆ ಹೇಳಿದ್ದಾರೆ. ಇದು ಸಂಪೂರ್ಣ ಕಾಲ್ಪನಿಕ ಲೋಕದ ಸಿನಿಮಾ. ಸುನಿ ಏನು ಹೇಳಿದ್ರು, ಏನು ತೋರಿಸಿದ್ರು ಪ್ರೇಕ್ಷಕರು ನಂಬಬೇಕು. ಲಾಜಿಕ್ ಹುಡುಕುವಂತೇ ಇಲ್ಲ. ಇದು ಹಾಗಲ್ಲ ಹೀಗೆ ಅಂತ ವಾದ ಮಾಡಲು ಇದು ಪುರಾಣದ ಕಥೆಯಲ್ಲ, ಸಂಪೂರ್ಣ ಫ್ಯಾಂಟಸಿ ಭರಿತ ಈ ಕಥೆ. ಆದರೂ ಕೂಡ ಈ ಕಾಲ್ಪನಿಕ ಲೋಕದಲ್ಲಿ ವಾವ್ ಎನ್ನುವಂಥದ್ದು ಹೆಚ್ಚೇನು ಕಾಣಿಸದು. ಹಾರರ್ ಅಂಶವನ್ನು ಬಯಸುವ ಪ್ರೇಕ್ಷಕರು ಕೂಡ ಅವತಾರ ಪುರುಷ 2 ಚಿತ್ರ ನೋಡಿ ಭಯ ಬೀಳುವ ಸಾಧ್ಯತೆ ಕಡಿಮೆ ಇದೆ. ಹಾಗೆಯೇ ನಟಿ ಆಶಿಕಾ ರಂಗನಾಥ್ ಅವರ ಪಾತ್ರಕ್ಕೆ ಈ ಸಿನಿಮಾದಲ್ಲಿ ಹೆಚ್ಚಿನ ಸ್ಕೋಪ್ ಇಲ್ಲ. ಸುಧಾರಾಣಿ, ಭವ್ಯ ಕೆಲವೇ ದೃಶ್ಯಗಳಲ್ಲಿ ಬಂದು ಹೋಗುತ್ತಾರೆ. ಸಾಯಿ ಕುಮಾರ್ ಪಾತ್ರಕ್ಕೆ ಟ್ವಿಸ್ಟ್ ಇದ್ದರೂ ಜಾಸ್ತಿ ಅಚ್ಚರಿ ಮೂಡಿಸುವುದಿಲ್ಲ. ಶ್ರೀನಗರ್ ಕಿಟ್ಟಿ ಅವರದು ಡೈಲಾಗ್ಸ್ ಹಿತಮಿತವಾಗಿರುವ ಆತಿಥ್ಯ ಪಾತ್ರ. ಬಾಲಾಜಿ ಮನೋಹರ್, ಅಶುತೋಷ್ ರಾಣಾ ಅವರ ವಾಮಾಚಾರಿಗಳ ಪಾತ್ರದಲ್ಲೇ ಅಬ್ಬರಿಸಿದ್ದಾರೆ. ಮತ್ತು ಮೇಕಿಂಗ್ ಗುಣಮಟ್ಟದ ನಿರ್ಮಾಪಕರು ರಾಜಿ ಆಗಿಲ್ಲ. ಛಾಯಾಗ್ರಹಣ, ಹಿನ್ನೆಲೆ ಸಂಗೀತ ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟ್, ಲವ್ ಸ್ಟೋರಿ, ಫ್ಯಾಮಿಲಿ ಡ್ರಾಮಾ ಎಲ್ಲವೂ ಸಿನಿಮಾದಲ್ಲಿದ್ದರೂ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವಷ್ಟು ಪರಿಣಾಮಕಾರಿಯಾಗಿ ಮೂಡಿಬಂದಿಲ್ಲ ಎನಿಸುತ್ತದೆ. ಕ್ಲೈಮ್ಯಾಕ್ಸ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಪ್ರೇಕ್ಷಕರು ಮುಂದಿಡುವ ಮೂಲಕ ಪಾರ್ಟ್ 3 ಸುಳಿವು ನೀಡಲಾಗಿದೆ. ಸದ್ಯಕ್ಕಂತೂ ಕಥೆ ಪೂರ್ಣಗೊಂಡಿದೆ. ಅದು ಹೇಗಿದೆ ಎಂಬುದನ್ನು ತಿಳಿಯಲು ಕುತೂಹಲ ಇದ್ದರೆ ಅವತಾರ ಪುರುಷ 2 ಸಿನಿಮಾ ನೋಡಬಹುದು.